ಹೇ ಸೀತಾರಾಮ್ ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ತಮಗೆಲ್ಲ ಗೊತ್ತಿರುವಂತೆ ಗೋಕಾಕ್ ಪರಿಸರದ ಜಾನಪದ ರಂಗಭೂಮಿಯಲ್ಲಿ 1966ರಿಂದ ಇಲ್ಲಿಯವರೆಗೆ ಸ್ತ್ರೀ ಹಾಗೂ ಪುರುಷ ಪಾತ್ರಗಳನ್ನು ನಿರ್ವಹಿಸುತ್ತಾ ಬಂದಿದ್ದೇನೆ. ನನ್ನ ಈ ಒಂದು ಕಲೆಯನ್ನು ಗುರುತಿಸಿ ನಾಡಿನ ಹೆಸರಾಂತ ಸಂಘ ಸಂಸ್ಥೆಗಳು ಹಾಗೂ ಅಕಾಡೆಮಿಗಳು ಕೂಡ ಗೌರವವನ್ನು ನೀಡಿ ಪುರಸ್ಕರಿಸುವುದಲ್ಲದೆ 17/12/2022 ನನ್ನ ಹುಟ್ಟೂರು ಡಾಕ್ಟರ್ ಬೆಟಗೇರಿ ಕೃಷ್ಣ ಶರ್ಮ ಅವರ ಜನ್ಮಭೂಮಿ ಬೆಟಗೇರಿಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೋಕಾಕ್ ತಾಲೂಕಿನ 6ನೇ ಒಂದು ಸರ್ವಾಧ್ಯಕ್ಷ ಸ್ಥಾನವನ್ನು ನೀಡಿ ಗೌರವಿಸಿದ್ದಕ್ಕೆ ನಾನು ಋಣಿಯಾಗಿರುವೆ. ಅದು ಒಂದು ನನ್ನ ತವರು ಮನೆಯ ಒಂದು ಸನ್ಮಾನ. ಹಾಗೆ ನಮ್ಮ ಬೆಳಗಾವಿ ಜಿಲ್ಲಾ ಸಾಹಿತ್ಯ ಪ್ರತಿಷ್ಠಾನದವರು ಇತ್ತೀಚೆಗೆ ತಮ್ಮ ಒಂದು ಅಮೂಲ್ಯವಾದಂಥ ಒಂದು ಕಾಣಿಕೆಯನ್ನು ದತ್ತಿನಿಧಿ ಪ್ರಶಸ್ತಿಗಳನ್ನು ಕೊಡುವಾಗ ನಮ್ಮ ನಾಡಿನ ಶ್ರೇಷ್ಠ ವಿದ್ವಾಂಸರು ಜಾನಪದ ವಿಮರ್ಶಕರ ಅಂತ ಪೂಜ್ಯ ಶ್ರೀ ಡಾಕ್ಟರ್ ಸಿ.ಕೆ. ನಾವಲಗಿಯವರು ತಮ್ಮ ಧರ್ಮ ಪತ್ನಿ ಲಿಂಗೈಕ್ಯ ಶಕುಂತಲಾಕವರ ಹೆಸರಿನಲ್ಲಿ ಇರಿಸಿರುವಂಥ ಆ ದತ್ತಿನಿಧಿ ಪ್ರಶಸ್ತಿಯನ್ನು ನನಗೆ ಕೊಡಮಾಡಿದ್ದು ಅತ್ಯಂತ ಸಂತೋಷದ ಒಂದು ಸಂಗತಿ. ಈ ನಿಟ್ಟಿನಲ್ಲಿ ಸರ್ವರಿಗೂ ಅನಂತ ಕೃತಜ್ಞತೆಗಳನ್ನು ಅರ್ಪಣೆ ಮಾಡ್ತಾ, ಆತ್ಮೀಯರೇ, ಈ ಬೆಳಗಾವಿ ಜಿಲ್ಲಾ ಸಾಹಿತ್ಯ ಪ್ರತಿಷ್ಠಾನದ ಕುರಿತು ಭಾಳ ಹೆಮ್ಮೆಯಿಂದ 2 ಮಾತುಗಳನ್ನು ಹೇಳಲಿಕ್ಕೆ ಸಂತೋಷ ಅನಿಸ್ತದೆ. ಬೆಳಗಾವಿ ಜಿಲ್ಲಾ ಸಾಹಿತ್ಯ ಪ್ರತಿಷ್ಠಾನದ ಕಾರ್ಯ ಶ್ಲಾಘನೀಯ ಅಂತ ಅನಿಸ್ತದೆ. ಯಾಕಂದರೆ ಬೆಳಗಾವಿ ಜಿಲ್ಲೆ ವ್ಯಾಪ್ತಿಯನ್ನು ಇಟ್ಟುಕೊಂಡು ನಾಡು ನುಡಿಗೆ ನಿಷ್ಕಾಮ ಭಾವದಿಂದ ಎಲೆ ಮರೆಯ ಕಾಯಿಯಂತೆ ತೆರೆಯ ಮರೆಯಲಿದ್ದು ಅನುಪಮ ಸೇವೆ ಸಲ್ಲಿಸುತ್ತಲಿರುವ ಅನೇಕ ಕವಿ ಕಲಾವಿದರನ್ನು ಗೌರವಿಸುವಂಥ ಕಾರ್ಯವನ್ನು ನಮ್ಮ ಬೆಳಗಾವಿ ಜಿಲ್ಲಾ ಸಾಹಿತ್ಯ ಪ್ರತಿಷ್ಠಾನವು ಮಾಡುತ್ತಲಿರುವುದು ನಿಜಕ್ಕೂ ಶ್ಲಾಘನೀಯ. ದಿನಾಂಕ 7 ಆಗಸ್ಟ್ 1995 ಕನ್ನಡದ ಕಟ್ಟಾಳು ನಾಡೋಜ ಡಾಕ್ಟರ್ ಪಾಟೀಲ್ ಪುಟ್ಟಪ್ಪನವರಿಂದ ಉದ್ಘಾಟನೆಯನ್ನು ಗೊಂಡು 25ರ ಬೆಳ್ಳಿ ಹಬ್ಬವನ್ನು ಸಂಭ್ರಮದಿಂದ ಸಂಭ್ರಮಿಸಿ ತ್ರಿಕರಣ ಶುದ್ಧವಾಗಿ ಎಂದು ನಮ್ಮ ಬೆಳಗಾವಿ ಜಿಲ್ಲಾ ಸಾಹಿತ್ಯ ಪ್ರತಿಷ್ಠಾನ ದಾಪುಗಾಲು ಹಾಕುತ್ತಲಿರುವುದು ನಿಜವಾಗಿಯೂ ಸಂತೋಷದ ಸಂಗತಿ. ಪ್ರಾತಸ್ಮರಣೀಯ ಸಂಸ್ಥಾಪಕರಾದ ಸರ್ವಶ್ರೀ ವ್ಯಂಗ್ಲ ಜೋಶಿ, ಪ್ರೊಫೆಸರ್ ಪಿ.ಕೆ. ಬಾಗೋಜಿ, ಶ್ರೀ ಅನಂತ ಕಲ್ಲೋಳ್, ಶ್ರೀ ಬಿ.ಎಸ್. ನದಿ, ಶ್ರೀ ನೇಮಿನಾಥ್ ಇನ್ಸಲ್, ಶ್ರೀ ಭೀಮಸೇನ್ ತೊರಗಲ್, ಶ್ರೀಮತಿ ಸರಿತಾ ಕುಲಕರ್ಣಿ, ಹಿರಿಯ ರಂಗಭೂಮಿ ಕಲಾವಿದೆ ಚಂದೋಡಿ ಲೀಲಮ್ಮ, ಶ್ರೀ ಎಸ್.ಎಂ. ಕುಲಕರ್ಣಿ, ಶ್ರೀ ವಾಮನ್ ಹುಯಿಲ್ಗೋಳ್, ಸಂಕೇಶ್ವರದ ಡಾಕ್ಟರ್ ಗುರುಪಾದ ಮರಿಗುದ್ದಿ ಮುಂತಾದವರು ಸಂಸ್ಥಾಪಕರಾಗಿ ಮುಂದುವರೆದು ಈ ಕಾರ್ಯವನ್ನು ಬಹಳ ಅಚ್ಚುಕಟ್ಟದಿಂದ ಮುಂದುವರಿಸಲು ಹರಿಸಿದ್ದಾರೆ. ತಮ್ಮ ಉದಾರ ಹೃದಯದಿಂದ ಪ್ರತಿಷ್ಠಾನದ ಸತ್ಕಾರ್ಯದಲ್ಲಿ ಪಾಲ್ಗೊಂಡ ಸನ್ಮಾನ್ಯರಾದಂಥ ಶ್ರೀ ಸುಧಾಕರ್ ಶಾನುಭಾಗ್, ಶ್ರೀ ಜಯಂತರಾವ್ ಜೋಶಿ, ಶ್ರೀ ಶಿರೀಶ್ ಜೋಶಿ, ಎನ್.ಬಿ. ದೇಶಪಾಂಡೆ, ಶ್ರೀ ಮಧುಕರ್ ಗುಂಡೇನಟ್ಟಿ, ಡಾಕ್ಟರ್ ಶ್ರೀಧರ್ ಹುಕ್ಕೇರಿ, ಶ್ರೀಮತಿ ರಂಜನಾ ನಾಯಕ್, ಶ್ರೀಮತಿ ನೀರಜಾ ಗಣಾಚಾರಿ, ಶ್ರೀಮತಿ ಸರಸ್ವತಿ ದೇಸಾಯಿ, ಶ್ರೀ ಮೋಹನ್ ಜಿ ಗುಂಡ್ಲೂರ್, ಡಾಕ್ಟರ್ ಪಿ.ಜಿ. ಕೆಂಪಣ್ಣವರ್, ಶ್ರೀ ಸಂಜೀವ್ ಕುಲಕರ್ಣಿ, ಅನಂತ ಗೋಂಡ್ವಾಳ್, ಡಾಕ್ಟರ್ ಎಚ್.ಐ. ತಿಮ್ಮಾಪುರ್, ಅಲ್ಲದೆ ಪ್ರಾಚಾರ್ಯ ಮಲ್ಲಿಕಾರ್ಜುನ್ ಎಸ್. ಎನ್ಸಲ್, ಶ್ರೀಮತಿ ಆಶಾ ಕಡಪಟ್ಟಿ, ಡಾಕ್ಟರ್ ಬಾಳಾಸಾಹೇಬ್ ಲೂಕಾಪುರ್ ಮುಂತಾದವರು ವಂದನಾರ್ಹರು. ಅನೇಕ ದತ್ತಿನಿಧಿ ದಾನಿಗಳೊಂದಿಗೆ ಪ್ರಸಕ್ತ ಸಾಲಿಗೆ ಗೋಕಾಕದ ಜಾನಪದ ವಿದ್ವಾಂಸರಾದಂಥ ಡಾಕ್ಟರ್ ಸಿ.ಕೆ. ನಾವಲಗಿಯವರುಗಳು ತಮ್ಮ ಲಿಂಗೈಕ್ಯ ಧರ್ಮಪತ್ನಿ ಶ್ರೀಮತಿ ಶಕುಂತಲಾಕ ಅವರ ಹೆಸರಿನಲ್ಲಿ ಜಾನಪದ ಕ್ಷೇತ್ರಕ್ಕೆ ಮೀಸಲಾಗಿರಿಸಿದ್ದು ಸುತ್ತಾರವಾಗಿದೆ. ಅದರಂತೆ ಪ್ರಥಮ ಒಂದು ದತ್ತಿನಿಧಿ ಪ್ರಶಸ್ತಿಯನ್ನು ನನಗೆ ಪ್ರದಾನ ಮಾಡಿದ್ದು ನಾನು ಎಲ್ಲರಿಗೂ ಋಣಿಯಾಗಿರುವೆ. ಅದರಂತೆ ಶ್ರೀಯುತರಾದ ರಾಮಚಂದ್ರಪ್ಪ ಗೋಂಡ್ಬಾಳ್ ಮತ್ತು ಸನ್ಮುಖಪ್ಪ ಗೋಂಡ್ಬಾಳ್ ಹಾಗೂ ಶ್ರೀ ವಿ.ಆರ್. ಗುಡಿ ದತ್ತಿನಿಧಿ ಪ್ರಶಸ್ತಿಗಳು ಪ್ರಸಕ್ತ ಸಾಲಿಗೆ ಸೇರ್ಪಡೆಯಾದರೂ ಕೂಡ ಸಂತೋಷದ ಸಂಗತಿ. ಇಲ್ಲಿಯವರೆಗೆ 29 ದತ್ತಿನಿಧಿ ದಾನಿಗಳೊಂದಿಗೆ ಸುಮಾರು 200 ಸದಸ್ಯರನ್ನು ಹೊಂದಿರುವಂಥ ಬೆಳಗಾವಿ ಜಿಲ್ಲಾ ಸಾಹಿತ್ಯ ಪ್ರತಿಷ್ಠಾನ ಹೆಮ್ಮೆಯಿಂದ ಸದಭಿಮಾನದ ಸಾಹಿತ್ಯ ಸೇವೆ ಮಾಡುತ್ತಲಿದೆ. ಪ್ರಥಮ ಅಧ್ಯಕ್ಷರಾಗಿ ಪ್ರಾಚಾರ್ಯ ಪ್ರಹ್ಲಾದ್ ಕುಮಾರ್ ಭಾಗೋಜಿ ಅವರು 1995ರಿಂದ 1990ರವರೆಗೆ 99ರವರೆಗೆ 5 ಬಾರಿ, ಭೀಮಸೇನ್ ತೊರಗಲ್ ಅವರು, ನಂತರ ಶ್ರೀ ಅನಂತ ಕಲ್ಲೋಳ್, ಶ್ರೀ ಪಿ.ಎಲ್. ಜೋಶಿ, ಡಾಕ್ಟರ್ ವಿಜಯ್ ತರಗೊಂಡಿ, ಶ್ರೀ ಎಸ್.ಎಂ. ಕುಲಕರ್ಣಿಯವರು 2004ರಿಂದ 2010ರವರೆಗೆ 7 ಬಾರಿ, ಹಾಗೆ 2013ರಿಂದ 2018ರಿಂದ
ಸುಮಾರು 8 ಬಾರಿ ಒಟ್ಟು 15 ವರ್ಷ ಅಧ್ಯಕ್ಷತೆ ವಹಿಸಿಕೊಂಡು ಡಾಕ್ಟರ್ ಎಸ್ ಎಂ ಕುಲಕರ್ಣಿ ಅವರು ಇಂದಿಗೂ ಉತ್ಸಾಹದಿಂದ ಮುನ್ನಡೆಸುತ್ತಿರುವುದು ನಮಗೆ ತುಂಬ ಅಭಿಮಾನ ಹಾಗೂ ಹೆಮ್ಮೆಯ ಸಂಗತಿ. ಮಧ್ಯದಲ್ಲಿ ಶ್ರೀ ವಾಮನ ಹುಲಿಗಳವರು, ಡಾಕ್ಟರ್ ಶ್ರೀನಿವಾಸ ಕುಲಕರ್ಣಿ ಅವರು, ಶ್ರೀ ಜಯಂತ್ ಜೋಶಿಯವರು ಕೂಡ ಅಧ್ಯಕ್ಷರಾಗಿದ್ದರು. ಬೆಳಗಾವಿ ಜಿಲ್ಲಾ ಸಾಹಿತ್ಯ ಪ್ರತಿಷ್ಠಾನದ ಗೌರವ ಕಾರ್ಯದರ್ಶಿಗಳಾಗಿ ಸರ್ವಶ್ರೀ ಅನಂತ ಕಲ್ಲೋಳವರನ್ನು ಮೊದಲು ಮಾಡಿಕೊಂಡು ಶ್ರೀ ಶಿರೀಶ್ ಜೋಶಿ, ಡಾಕ್ಟರ್ ಶ್ರೀನಿವಾಸ ಕುಲಕರ್ಣಿ, ಡಾಕ್ಟರ್ ಗುರುಪಾದ ಮರಿಗುದ್ದಿ, ಶ್ರೀ ಭೀಮಸೇನ್ ತೊರಗಲ್, ಶ್ರೀಮತಿ ಸರಿತಾ ಕುಲಕರ್ಣಿ, ಶ್ರೀ ಪ್ರೊಫೆಸರ್ ಜಿ ಕೆ ಕುಲಕರ್ಣಿ, ಶ್ರೀ ವಾಮನ್ ಹುಯಿಲ್ಗೋಳ್, ಶ್ರೀಯುತ ಬಿ ಕೆ ಕುಲಕರ್ಣಿ, ಶ್ರೀ ಎನ್ ಬಿ ದೇಶಪಾಂಡೆ, ಹಾಗೆ 2018ರಿಂದ ಇಲ್ಲಿಯವರೆಗೆ ಸಹೋದರಿ ಶ್ರೀಮತಿ ನೀರಜಾ ಗಣಾಚಾರ್ಯವರು ಅಪ್ರತಿಮ ಸೇವೆಯನ್ನು ಸಲ್ಲಿಸುತ್ತಲಿರುವುದು ಶ್ಲಾಘನೀಯ. ಪ್ರತಿಷ್ಠಾನದ ಕೋಶಾಧಿಕಾರಿಗಳಾಗಿ ಶ್ರೀ ಭೀಮಸೇನ್ ತೊರಗಲ್ ಅವರನ್ನು ಮೊದಲು ಮಾಡಿಕೊಂಡು ಶ್ರೀ ಪುಂಡ್ಲೀಕ್ ಪಾಟೀಲ್, ಶ್ರೀ ಮಧುಕರ್ ಗುಂಡೇನಟ್ಟಿ, ಶ್ರೀ ಅನಂತ್ ಗೋಂಡ್ಬಾಳ್, ಶ್ರೀಯುತ್ ಜಯಂತ್ ಜೋಶಿ 10 ವರ್ಷಗಳ ಪರ್ಯಂತರವಾಗಿ, ನಂತರ ಶ್ರೀ ಪ್ರಶಾಂತ್ ಕಕಮರಿ 2 ವರ್ಷ, ನಂತರ ಶ್ರೀ ಅರವಿಂದ್ ಹುನಗುಂದ್, ಡಾಕ್ಟರ್ ಶ್ರೀಧರ್ ಹುಕ್ಕೇರಿ, ಶ್ರೀಮತಿ ಸುಲಭಾ ಹಾವನೂರ್ ಗಣನೀಯ ಸೇವಾ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಜಂಟಿ ಕಾರ್ಯದರ್ಶಿಗಳಾಗಿ ಡಾಕ್ಟರ್ ಗುರುಪಾದ್ ಮರಿಗುದ್ದಿಯವರನ್ನು ಮೊದಲು ಮಾಡಿಕೊಂಡು ಶ್ರೀ ಆನಂದ ತೀರ್ಥ ದೋರ್ಗಲ್, ಮಧುಕರ್ ಗುಂಡೇನಟ್ಟಿ, ಶ್ರೀಮತಿ ಸರಿತಾ ಕುಲಕರ್ಣಿ, ಶ್ರೀ ಅನಂತ ಗೋಂಡ್ಬಾಸ್, ಶ್ರೀ ಶಿವೋಶಿ, ಶ್ರೀ ಬಿ ಕೆ ಕುಲಕರ್ಣಿ, ಶ್ರೀಮತಿ ರಂಜನಾ ನಾಯ್ಕ್, ಶ್ರೀ ಎನ್ ಬಿ ದೇಶಪಾಂಡೆ, ಶ್ರೀಯುತ ನಾರಾಯಣ ಗಣಾಚಾರಿ, ಶ್ರೀಮತಿ ಸ್ವಾತಿ ಘೋಡೇಕರ್, ಶ್ರೀ ಮೋಹನ್ ಗುಂಡ್ಲೂರ್ ಸಹೃದಯ ಕಾರ್ಯವನ್ನು ಮಾಡುತ್ತಿದ್ದಾರೆ. ಉಪಾಧ್ಯಕ್ಷರಾಗಿ ಹಿರಿಯ ಸಾಹಿತಿ ಶ್ರೀ ಬಿ ಎಸ್ ನದಿಯವರನ್ನು ಮೊದಲು ಮಾಡಿಕೊಂಡು ಯಮ್ಲಾ ಜೋಶಿ, ಶ್ರೀ ಗುರುಪಾದ ಮರಿಗುದ್ದಿ, ಶ್ರೀ ಪಿ ವಿಜಯಕುಮಾರ್, ಶ್ರೀ ಕಲ್ಯಾಣರಾವ್ ಮುತಳಂಬಿ, ಶ್ರೀ ಬಗಂ ತೊರಮರಿ, ಡಾಕ್ಟರ್ ಶ್ರೀನಿವಾಸ್ ಕುಲಕರ್ಣಿ, ಶ್ರೀಮತಿ ಸರಿತಾ ಕುಲಕರ್ಣಿ, ಡಾಕ್ಟರ್ ಎಂ ಎಲ್ ತುಕ್ಕಾರ್, ಶ್ರೀಮತಿ ಪ್ರೇಮಾ ತಹಶೀಲ್ದಾರ್, ಶ್ರೀ ವಾಮನ್ ಹುಯಿಲ್ಗೋಳ್ ಮುಂತಾದವರ ಸೇವೆ ಅನನ್ಯ ಹಾಗೂ ಸ್ತುತ್ಯಾರ್ಹ. ಅಂದಿನಿಂದ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಪಾಟೀಲ್ ಪುಟ್ಟಪ್ಪ ಅವರನ್ನು ಮೊದಲು ಮಾಡಿಕೊಂಡು ಬೆಳಗಾವಿ ಜಿಲ್ಲಾಧಿಕಾರಿಗಳಂಥ ಸನ್ಮಾನ್ಯ ಶ್ರೀ ಕೋರಾಣ, ಶ್ರೀ ನಾ ಡಿಸೋಜಾ, ಡಾಕ್ಟರ್ ವೀಣಾ ಶಾಂತೇಶ್ವರ್, ಡಾಕ್ಟರ್ ಕೃಷ್ಣಮೂರ್ತಿ ಕಿತ್ತೂರ್, ಕುಮಟಾದ ಹಿರಿಯ ಕವಿಗಳಂಥ ಡಾಕ್ಟರ್ ಬಿ ಎಸ್ ಅನದಿ, ಖ್ಯಾತ ವಿಮರ್ಶಕರಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ಸಿ ವೀರಣ್ಣ, ಪ್ರೊಫೆಸರ್ ಶ್ರೀಧರ್ ಬಳಗಾರ್, ಡಾಕ್ಟರ್ ತಾತಾಜಿ ವಸಂತ್ ಕುಮಾರ್, ಪ್ರೊಫೆಸರ್ ಎ ವಿ ನಾವಡ್, ಡಾಕ್ಟರ್ ಫಿ ಜಿ ಪೂಜಾರ್, ಡಾಕ್ಟರ್ ಎಚ್ ಜೆ ಲಖಪ್ಪಗೌಡ, ಡಾಕ್ಟರ್ ಶ್ರೀಮತಿ ಹೇಮಾ ಪಟ್ಟಣ ಶೆಟ್ಟಿ, ಶ್ರೀಯುತ ಶ್ರೀಪತಿ ಮಂಜನಬೈಲ್, ಶ್ರೀ ನಾ ದಾಮೋದರ್ ಶೆಟ್ಟಿ, ಡಾಕ್ಟರ್ ಶ್ಯಾಮ್ ಸುಂದರ್ ಗದರಕುಂದಿ, ಡಾಕ್ಟರ್ ಎಸ್ ಪಿ ಪದ್ಮಪ್ರಸಾದ್, ಶ್ರೀ ಮಲ್ಲಿಕಾರ್ಜುನ ಹುಲಗಬಾಳಿ, ಶ್ರೀ ಬಿ ಆರ್ ಪೊಲೀಸ್ ಪಾಟೀಲ್, ಪ್ರಸಕ್ತ ಸಾರಿಗೆ ಕಾಗವಾಡದ ಪ್ರೊಫೆಸರ್ ಮಲ್ಲಿಕಾರ್ಜುನ ಹೂಗಾರ್ ಅವರು ಅತಿಥಿಗಳಾಗಿದ್ದರು. ಕರುನಾಡು ಕನ್ನಡ ನಾಡುನುಡಿಗಾಗಿ ಶ್ರಮಿಸಿದ ಮಹಿಳೆಯರನ್ನು ಗುರುತಿಸಿ ಅವರಿಗೆ ಸಿರಿಗನ್ನಡ ಗೌರವ ಪ್ರಶಸ್ತಿ, ಹಾಗೆ ವರ್ಷದ ಅತ್ಯುತ್ತಮ ಸಾಹಿತ್ಯ ಪ್ರಶಸ್ತಿಯನ್ನು ನಿರ್ಣಾಯಕರಿಂದಲೇ ಗುರುತಿಸಿ ಅವರಿಗೆ ಸಿರಿಗನ್ನಡ ಪುಸ್ತಕ ಪ್ರಶಸ್ತಿ ನೀಡಿ ಗೌರವಿಸುವಂಥ ಒಂದು ಮಹತ್ವದ ಸಂಪ್ರದಾಯವನ್ನು ಪ್ರತಿಷ್ಠಾನವು ರೂಢಿಸಿಕೊಂಡು ಬಂದಿದೆ. ನಗೆ ಬರಹ, ಪ್ರವಾಸ ಕಥನ, ಕಥಾ ಸಂಕಲನ, ವೈಚಾರಿಕ ಲೇಖನಗಳ ಸಂಕಲನ ಮುಂತಾದ ಕೃತಿಗಳನ್ನು ಮೌಲ್ಯಮಾಪನ ಮಾಡಿದವರಲ್ಲಿ ಸರ್ವಶ್ರೀ ದುಷ್ಯಂತ್ ನಾಡಗೌಡ, ಶ್ರೀ ಕೃಷ್ಣ ಎಸ್ ಹೆಗಡೆ, ಡಾಕ್ಟರ್ ಶ್ರೀಮತಿ ಹನುಮಾಕ್ಷಿ ಗೂಗಿ, ಡಾಕ್ಟರ್ ಶಾಂತಿನಾಥ್ ದಿಬ್ಬದ್, ಡಾಕ್ಟರ್ ಜಿ ಎಂ ಹೆಗಡೆ, ಶ್ರೀ ರಮ್ ಶಾ ಲೋಕಾಪುರ್, ಡಾಕ್ಟರ್ ಬಾಳಣ್ಣ ಶಿಗೇಳಿ, ಡಾಕ್ಟರ್ ವೀರಣ್ಣ ರಾಜೂರ್, ಶ್ರೀ ಸತೀಶ್ ಕುಲಕರ್ಣಿ, ಡಾಕ್ಟರ್ ರಾಮಕೃಷ್ಣ ಮರಾಠೆ, ಡಾಕ್ಟರ್ ಮಮತಾರಾವ್, ಡಾಕ್ಟರ್ ವಿಠಲ್ ಗಾಯಕ್ವಾಡ್, ಡಾಕ್ಟರ್ ಬಿ ಎಚ್ ಪೂಜಾರ್, ಶ್ರೀಮತಿ ಮಾಲತಿ ಪಟ್ಟಣ ಶೆಟ್ಟಿ ಮತ್ತು ಶ್ರೀಮತಿ ಶೀಲಾ ಅಂಕೋಲಾ, ಡಾಕ್ಟರ್ ಕರುಣಾಕರ್ ಶೆಟ್ಟಿ, ಡಾಕ್ಟರ್ ಶ್ರೀಮತಿ ಲಕ್ಷ್ಮೀಶಂಕರ್ ಜೋಶಿ, ಶ್ರೀಮತಿ ಸಂಧ್ಯಾ ಹುಣಗುಂಟೇಕರ್, ಡಾಕ್ಟರ್ ಜಿ ಕೆ ಹಿರೇಮಠ್ ಹಾಗೂ ಪ್ರಸಕ್ತ ಸಾಲಿಗೆ ಡಾಕ್ಟರ್ ಶ್ರೀಧರ್ ಹೆಗಡೆ ಭದ್ರನ್ ಧಾರವಾಡ ಅವರು ಅಭಿನಂದನಾರ್ಹರು. 2004ರ ಸದಭಿಮಾನ ಈ ವಾರ್ಷಿಕ ಸಂಚಿಕೆಯ ಸಂಪಾದಕರ ನಿಜವಾಗಿಯೂ ಬಹಳ ಅಚ್ಚುಕಟ್ಟಾಗಿ ಸದಾಭಿಮಾನ ಪತ್ರಿಕೆಯನ್ನು ಸಂಪಾದಕರು ಅಂತ ಡಾಕ್ಟರ್ ಪಿ ಜಿ ಕೆಂಪಣ್ಣವರ್ ಹೌಸ್, ಡಾಕ್ಟರ್ ಶ್ರೀಧರ್ ಹುಕ್ಕೇರಿಯವರು ನೀಡಿದ್ದಾರೆ. ನಿಜಕ್ಕೂ ಅವರಿಗೆ ಧನ್ಯವಾದ ಅರ್ಪಣೆ ಮಾಡುತ್ತಾ, ಈ ಸಂಪಾದಕರ ನುಡಿಯಂತೆ ಭಾರತಾಂಬೆಯ ಮುದ್ದಿನ ಮಗಳು ಕನ್ನಡಾಂಬೆ. ಅಂದರೆ ನಮ್ಮ ತಾಯ್ನಾಡಾದ ಕರ್ನಾಟಕದಲ್ಲಿ ಕನ್ನಡಕ್ಕೆ ಮೊದಲ ಆದ್ಯತೆ ಸಿಗಬೇಕು, ಅದು ಕನ್ನಡವೇ ಸಾರ್ವಭೌಮವಾಗಬೇಕು, ನಮ್ಮ ನಾಡು ನುಡಿಗೆ ಧಕ್ಕೆ ಬರಬಾರದೆಂದು ಸದುದ್ದೇಶದಿಂದ ರಾಜಧಾನಿ ಬೆಂಗಳೂರಿನಲ್ಲಿ ಕೇಂದ್ರ ಕಚೇರಿ ಹೊಂದಿರುವಂಥ ಕನ್ನಡ ಸಾಹಿತ್ಯ ಪರಿಷತ್ತು, ವಿದ್ಯಾನಗರಿಯಾದ ಧಾರವಾಡದಲ್ಲಿ ವಿದ್ಯಾವರ್ತಕ ಸಂಘ, ಹಾಗೆ ಗಂಡುಮೆಟ್ಟಿನ ನಾಡಾದ ಕುಂದಾನಗರಿಯಲ್ಲಿ ಬೆಳಗಾವಿಯಲ್ಲಿ ಜಿಲ್ಲಾ ಸಾಹಿತ್ಯ ಪ್ರತಿಷ್ಠಾನ ಅನುಪಮ ಸೇವೆಯನ್ನು ಮಾಡುತ್ತಲಿರೋದು ನಿಜಕ್ಕೂ ಶ್ಲಾಘನೀಯ. ಸದಾ ನಿಷ್ಕಾಮ ಕರ್ಮವನ್ನೇ ತನ್ನ ದೇಹವನ್ನಾಗಿರಿಸಿಕೊಂಡಿರುವ ಈ ನಮ್ಮ ಬೆಳಗಾವಿ
ಜಿಲ್ಲಾ ಸಾಹಿತ್ಯ ಪ್ರತಿಷ್ಠಾನಕ್ಕೆ ಹಲವಾರು ಮಹನೀಯರು ತಮ್ಮ ಉದಾರ ಹೃದಯದಿಂದ ದತ್ತಿ ಹಣವನ್ನಿಟ್ಟು ಸಹಕರಿಸುತ್ತಿದ್ದಾರೆ. ಹಾಗೆಯೇ ಹಲವಾರು ಸಂಘ ಸಂಸ್ಥೆಗಳು ಪ್ರತಿಷ್ಠಾನಕ್ಕೆ ಬೆಂಗಾವಲಾಗಿ ತಮ್ಮದೇ ಆದಂಥ ಜಾಹೀರಾತು ಪ್ರೋತ್ಸಾಹನೆ ನೀಡುತ್ತಲಿರುವುದು ಶ್ಲಾಘನೀಯ. ಬಳ್ಳಿಗೆ ಮರದ ಆಸರೆ ಇರುವಂತೆಯೇ ಅದೆಷ್ಟೋ ಮಹಿಳೆಯರು ಪರೋಕ್ಷವಾಗಿ ಅಪರೋಕ್ಷವಾಗಿ ನಮ್ಮ ಪ್ರತಿಷ್ಠಾನಕ್ಕೆ ಆಸರೆಯಾಗಿರುವಂಥ ಸತ್ಯ. ಪ್ರಸಕ್ತ 2024 ಸಿರಿಗನ್ನಡ ಪ್ರಶಸ್ತಿ ಸಮಾರಂಭದಲ್ಲಿ ಅಂದರೆ ಮೊನ್ನೆ ಬುಧವಾರ ದಿನಾಂಕ 25/12/2024 ಶುಭ ಮುಂಜಾನೆ 10 ಗಂಟೆಗೆ ಬೆಳಗಾವಿ ಹಿಂದವಾಡಿ IMER ಕಾಲೇಜಿನ ಸಭಾಂಗಣದಲ್ಲಿ ವಿಜೃಂಭಣೆಯಿಂದ ಅದು ಪ್ರದಾನ ಮಾಡಲಾಯಿತು. ಸಿರಿಗನ್ನಡ ಪುಸ್ತಕ ಪ್ರಶಸ್ತಿಯನ್ನು ನಮ್ಮ ಬೆಳೆಯುವ ಸಾಹಿತಿ ಯುವ ಕವಿ ಶ್ರೀ ಸಂತೋಷ್ ನಾಯಕ್ ಅವರ ಹೊಸ ವಿಳಾಸದ ಹೆಜ್ಜೆಗಳು ಕವನ ಸಂಕಲನಕ್ಕೆ, ಹಾಗೆಯೇ ಧಾರವಾಡದ ಹಿರಿಯ ಸಾಹಿತಿ ಡಾಕ್ಟರ್ ಬಾಳಣ್ಣ ಸೀಗೇಳಿಯವರ ಮುಡಿದ ಭೋಗಿಗಳಿಗೆ ವಿಮರ್ಶಾಕೃತಿಗೆ ಸಮಾರಂಭದ ಹಾಗೂ ಪ್ರತಿಷ್ಠಾನದ ಅಧ್ಯಕ್ಷತೆ ವಹಿಸಿಕೊಂಡಿರುವಂಥ ಸನ್ಮಾನ್ಯ ಶ್ರೀ SM ಕುಲಕರ್ಣಿ ಅವರೊಂದಿಗೆ ವೇದಿಕೆ ಮೇಲಿನ ಗಣ್ಯಮಾನ್ಯರು ಪ್ರದಾನ ಮಾಡಿದರು. ಹಾಗೆಯೇ ಪ್ರತಿಷ್ಠಿತ ಸಿರಿಗನ್ನಡ ಗೌರವ ಪ್ರಶಸ್ತಿಯನ್ನು ಬೆಳಗಾವಿ ಹಿರಿಯ ಸಾಹಿತಿ ಶ್ರೀ ಜಯಂತ್ ಜೋಶಿ ಹಾಗೂ ಹಾರುಗೇರಿ ಶರಣ ವಿಚಾರವಾಹಿನಿ ಸಂಸ್ಥಾಪಕರಾದ ಶ್ರೀ IR ಮಠಪತಿ ಅವರಿಗೆ ಪ್ರದಾನ ಮಾಡಲಾಯಿತು. ನಂತರ ಹಲವಾರು ದತ್ತಿನಿಧಿ ಪ್ರಶಸ್ತಿಗಳನ್ನು ಪ್ರತಿಭಾನ್ವಿತರಿಗೆ ಅಂದರೆ ಶ್ರೀ ಪ್ರಾಣನಾಥಾಚಾರ್ಯ ಪಾಂಗ್ರಿ ಅವರಿಗೆ ಜೀವಮಾನ ವಿಶಿಷ್ಟ ಸಾಧನೆಗಾಗಿ ಪುರುಷರಿಗೆ ಸಲ್ಲುವಂಥದ್ದು ಪ್ರೊಫೆಸರ್ ಪ್ರಹ್ಲಾದ್ ಕುಮಾರ್ ಬಾಬೂಜಿ ದತ್ತಿ ಪ್ರಶಸ್ತಿ ನೀಡಲಾಯಿತು. ಹಾಗೆ ಶ್ರೀಮತಿ ಉಮಾ ಕುಲಕರ್ಣಿ ಪುಣೆಯವರಿಗೆ ಲೇಖಕಿಯರ ಜೀವಮಾನ ಸಾಧನೆಗಾಗಿ ಡಾಕ್ಟರ್ ಲತಾ ಗುತ್ತಿ ಅವರ ದತ್ತಿ ಪ್ರಶಸ್ತಿಯನ್ನು ನೀಡಲಾಯಿತು. ಶ್ರೀಮತಿ ಶಾಂತಾ ಆಚಾರ್ಯ ಬೆಳಗಾವಿಯವರಿಗೆ ದಿವಂಗತ ಸೌಭಾಗ್ಯವತಿ ಸೋಮನ್ ಗುರುನಾಥ್ ಹುದಲಿ ಅವರ ದತ್ತಿ ಪ್ರಶಸ್ತಿ. ಶ್ರೀ ಈಶ್ವರ್ ವಿರೂಪಾಕ್ಷಪ್ಪ ಮಮದಾಪುರ ಶಿಕ್ಷಕ ಸಾಹಿತಿಗಳಿಗೆ ದಿವಂಗತ ವೆಂಲ ಜೋಶಿಯವರ ಸ್ಮಾರಕ ದತ್ತಿನಿಧಿ ಪ್ರಶಸ್ತಿ. ಸಿರಿಗನ್ನಡ ಬಳಗ ಚಿಕ್ಕೋಡಿ ಪ್ರಕಾಶಕರಿಗೆ ನೀಡುವಂಥ ಶ್ರೀಮತಿ ತಾರಾಮತಿ ಪರ್ವತರಾಜ್ ಪಾಟೀಲ್ ದತ್ತಿ ಪ್ರಶಸ್ತಿಯನ್ನು ಸಂಸ್ಥೆಯ ಅಧ್ಯಕ್ಷ ಅಂತ ಪ್ರೊಫೆಸರ್ SY ಹಂಜಿ ಅವರು ಡಾಕ್ಟರ್ ದಯಾನಂದ ನೂಲಿ ಅವರ ಪರವಾಗಿ ಸ್ವೀಕರಿಸಿದರು. ಬೆಳಗಾವಿ ಹಿರಿಯ ಸಾಹಿತಿ ಪ್ರಾಚಾರ್ಯ BS ಗವಿಮಠ ಅವರಿಗೆ ಶ್ರೀಯುತ ರಾಮಚಂದ್ರಪ್ಪ ಗೋಂಡ್ಬಾಳ್ ಹಾಗೂ ಶ್ರೀಯುತ ಸನ್ಮುಖಪ್ಪ ಗೋಂಡ್ಬಾಳ್ ದತ್ತಿ ಪ್ರಶಸ್ತಿಯನ್ನು ವೈಚಾರಿಕ ಸಂಪನ್ಮೂಲ ವ್ಯಕ್ತಿಯಿಂದ ಪರಿಗಣಿಸಿ ಅತ್ಯಂತ ಗೌರವದಿಂದ ಪ್ರದಾನ ಮಾಡಲಾಯಿತು. ಹಾಗೆ ಈ ಒಂದು ಸಂದರ್ಭದಲ್ಲಿ ಈಗ ಡಾಕ್ಟರ್ ಶ್ರೀಮತಿ ಪಾರ್ವತಿ ಪಟಗಿ ಅವರಿಗೆ ಚಂದ್ರಯಾನ ಕೃತಿಗೆ, ಹಾಗೆ ವಿಜಯಕುಮಾರ್ ದತ್ತಿನಿಧಿ ಪ್ರಶಸ್ತಿಯನ್ನು ಡಾಕ್ಟರ್ ಗುರುದೇವಿ ಹುಲೆಪ್ಪನವ್ರ ಮಠ ಅವರಿಗೆ, ಶ್ರೀದೇವಿ ದಾಸಪ್ಪ ಶಾನಬಾಗ್ ಅವರ ದತ್ತಿನಿಧಿ ಪ್ರಶಸ್ತಿಯನ್ನು ಶ್ರೀಮತಿ ರಂಜನಾ ನಾಯ್ಕ ಅವರಿಗೆ, SM ಕುಲಕರ್ಣಿ ಷಷ್ಠಬ್ದಿ ಸಮಿತಿ ದತ್ತಿ ಪ್ರಶಸ್ತಿಯನ್ನು ಡಾಕ್ಟರ್ ಗುರುಪಾದ್ ಮರಿಗುದ್ದಿ ಅವರಿಗೆ, ಹಾಗೆ ಶ್ರೀ ಚಂದ್ರೋವ ಧರ್ಮಾಜಿ ಅನುಗೋಲ್ ದತ್ತಿ ಪ್ರಶಸ್ತಿಯನ್ನು ಶ್ರೀಮತಿ ಶ್ವೇತಾ ನರಗುಂದ್ ಅವರಿಗೆ, ಶಿವಕವಿ ಉಳವೇಶ ಹುಲೆಪ್ಪನವರ ಮಠ ಅವರ ಪ್ರಶಸ್ತಿಯನ್ನು ಶ್ರೀಮತಿ ವಿದ್ಯಾರೆಡ್ಡಿ ಅವರ ಭಾವಬಿಂಬ ಕೃತಿಗೆ, ಅಪ್ಪ ಸಾಹೇಬ್ ಸದರ ಜೋಶಿ ಅವರ ಒಂದು ದತ್ತಿಯನ್ನು ಶ್ರೀಮತಿ ಮಾಲಾ ಅಕ್ಕಿಶೆಟ್ಟಿ ಅವರಿಗೆ, ದಿವಂಗತ ಭಾರತೀಬಾಯಿ ಬಾಲಕೃಷ್ಣ ಜೋಶಿ ಅವರ ಸ್ಮಾರಕ ಪ್ರಶಸ್ತಿಯನ್ನು LS ಶಾಸ್ತ್ರಿ ಹಿರಿಯ ಸಾಹಿತಿಗಳಿಗೆ, ಶ್ರೀ VR ಗುಡಿ ನಿಧಿ ಪ್ರಶಸ್ತಿಯನ್ನು ಶ್ರೀಮತಿ ದೀಪಿಕಾ ಚಾಟಿ ಅವರ ಶ್ರೀರಾಮಚಂದ್ರ ತೀರ್ಥರಿಗೆ, ಶ್ರೀ ರಾಮರಾವ್ ಹಿರಹಟ್ಟಿ ದತ್ತಿನಿಧಿ ಪ್ರಶಸ್ತಿಯನ್ನು ನಮ್ಮ ಶ್ರೀಮತಿ ಇಂದಿರಾ ಹೋಳ್ಕರ್ ಅವರಿಗೆ ಮಿಂಚು ಮಿಂಚೈತಿ ಅನ್ನೋ ಕೃತಿಗೆ ಪ್ರದಾನ ಮಾಡಲಾಯಿತು. ಹಲವಾರು ಮಕ್ಕಳಿಗೂ ಕೂಡ ದತ್ತಿನಿಧಿ ಪ್ರಶಸ್ತಿಗಳನ್ನು ಈ ಸಂದರ್ಭದಲ್ಲಿ ನೀಡಿರುವುದು ಕೂಡ ಬಹಳ ಒಂದು ಸಂತೋಷದ ಸಂಗತಿ. ಇಂಥ ಒಂದು ನಮ್ಮ ಬೆಳಗಾವಿ ಜಿಲ್ಲಾ ಪ್ರತಿಷ್ಠಾನ ಮಾಡಿರುವಂಥ ಕಾರ್ಯಕ್ಕೆ ಇನ್ನೂ ಹೆಚ್ಚಿನ ಒಂದು ಶಕ್ತಿಯನ್ನು ನೀಡಲಿಕ್ಕೆ ಆ ಪರಮಾತ್ಮಲ್ಲಿ ನಾನು ಪ್ರಾರ್ಥಿಸಿಕೊಂಡು ಆ ಪರಮಾತ್ಮನ ಸ್ವರೂಪಿಗಳ ಅಂತ ದತ್ತಾತ್ರೇಯ ಕುರಿತು ಒಂದು ಕಿರುಮಂಗಲ. ಮಂಗಲ ಬೆಳಗುವೆ ತ್ರಿಮೂರ್ತಿ ರೂಪ ದತ್ತಾತ್ರೇಯ ದೇವನಿಗೆ, ಅತ್ರಿ ಋಷಿ ಅನುಸೂಯಾದೇವಿಯ ಕರುಣೆಯ ಕಂದನಿಗೆ, ಅನುಸೂಯಾದೇವಿಯ ಪತಿಭಕ್ತಿ ಪರೀಕ್ಷೆಗೆ ಬಂದರು ತ್ರಿಮೂರ್ತಿಗಳು, ಪತಿಪಾದೋದಕ ಪ್ರಭಾವದಿಂದ ಶಿಶುಗಳು ಆಗಿಯರು, ಅತ್ರಿ ಮಹರ್ಷಿಯ ಹಸ್ತಸ್ಪರ್ಶದಿಂದ ದೇಹಗಳೊಂದಾಗಿ, ಅತ್ರಿ ಮಹರ್ಷಿಯ ಹಸ್ತಸ್ಪರ್ಶದಿಂದ ದೇಹಗಳೊಂದಾಗಿ, ಬಾಲಲೀಲೆಯನ್ನು ತೋರುತ್ತಲಿರುವರು ದತ್ತಾತ್ರೇಯರಾಗಿ, ಬಾಲಲೀಲೆಯನ್ನು ತೋರುತ್ತಲಿರುವರು ದತ್ತಾತ್ರೇಯರಾಗಿ, ಭೂಮಿಗೆ ಬಂದರು ಜಗನ್ಮಾತೆಯರು ಪತಿಭಿಕ್ಷೆಗಾಗಿ, ಕಂಡರು ಬ್ರಹ್ಮ ವಿಷ್ಣು ಮಹೇಶ್ವರರು ಆಡುತ್ತ ಶಿಶುವಾಗಿ, ದಿಗಂಬರರಾಯಿ ಅನಸೂಯ ತಾಯಿಯ ಎದೆಯ ಹಾಲನ್ನುಂಡು,
ಬಾಲಲೀಲೆಯನ್ನು ತೋರುತ್ತಲಿರುವರು ದತ್ತಾತ್ರೇಯರಾಗಿ. ಬಾಲಲೀಲೆಯನ್ನು ತೋರುತ್ತಲಿರುವರು ದತ್ತಾತ್ರೇಯರಾಗಿ. ಕನ್ನಡ ನಾಡಲಿ ಗಾಣಗಾಪುರವು ಇರುವುದು ಸುಕ್ಷೇತ್ರ. ಲೋಕಪಾಲರನ್ನು ಒಂದಾಗಿರಿಸಿದ ಪರಮ ಪುಣ್ಯಕ್ಷೇತ್ರ. ದ್ವೈತಾದ್ವೈತ ತತ್ವವ ಬೋಧಿಪ ವರಗುರು ಶ್ರೀ ಕ್ಷೇತ್ರ. ದ್ವೈತಾದ್ವೈತ ತತ್ವವ ಬೋಧಿಪ ವರಗುರು ಶ್ರೀ ಕ್ಷೇತ್ರ. ಗುರುವಿಗೆ ಗುರುವಾಗಿ ಮೆರೆಯುತ್ತಲಿರುವ ದತ್ತಾತ್ರೇಯ ಕ್ಷೇತ್ರ. ಗುರುವಿಗೆ ಗುರುವಾಗಿ ಮೆರೆಯುತ್ತಲಿರುವ ದತ್ತಾತ್ರೇಯ ಕ್ಷೇತ್ರ. ದತ್ತಾತ್ರೇಯ ಕ್ಷೇತ್ರ. ದತ್ತಾತ್ರೇಯ ಕ್ಷೇತ್ರ. ಸರ್ವೇ ಜನ ಸುಖಿನೋ ಭವಂತು.